ಪರು ಪರು ಯಾಕೆ ಹಾಗೆ ಕೂತ್ಕೊಂಡಿದ್ಯಾ? ರೀ ಇಲ್ಲಿ ಕೂಲರೇ ಇಲ್ಲ ಕಣ್ರಿ. ಆ ರೂಮಿಗೆ ಒಂದು ಎ ಸಿನಾದರೂ ಫಿಟ್ ಮಾಡಿಸ್ರಿ. ಅಯ್ಯೋ ಶೆಕೆ 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 ಶೆಕೆ. ಬೆಂಗಳೂರಲ್ಲಿ ಇಷ್ಟೊಂದು ಶೆಕೆನೇ ಕಾಣಿಸ್ತಾ ಇರಲಿಲ್ಲಪ್ಪ. ಅದ್ರಲ್ಲಿ ಬೇರೆ ಇಲ್ಲಿ ಬೇರೆನೆ ಈ ಸ್ಯಾರಿ ಬೇರೆ ಹಾಕ್ಕೋಬೇಕು. ನನಗಂತೂ ಫುಲ್ ಹಿಂಸೆ ಆದಂಗೆ ಆಗ್ತೈತೆ. ನನಗೆ ಫ್ರೀಡಮ್ಮಾಗಿ ಇರಬೇಕು. ಒಂಥರ ಫ್ರೀಡಮ್ಮಾಗೆ ನೈಟ್ ಡ್ರೆಸ್ ಹಾಕೊಂಡ್ರೆ ಗಾಳಿ ಆಡುತ್ತೆ. ಇಂಥ ಸೀರೆ ಎಲ್ಲ ಹಾಕ್ಕೊಂಡ್ರೆ ನನಗೆ ಶೆಕೆ 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 ಆದಂಗೆ ಆಗುತ್ತೆ. ಎ ಸಿ ತಾನೇ ಹಾಕ್ಸೋಣ ಬಿಡು. ನಾಳೆನೇ ಹಾಕಿಸ್ತೀನಿ. ಇವಾಗ ಎ ಸಿ ತಾನೇ ನಿನಗೆ ಹಾಕಿಸ್ತೀನಿ, ಸುಮ್ಮನಿರಪ್ಪರು. ಅದಕ್ಕೆ ಪಾಪ ಸೆಕೆ ಆಗೈತೋ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ಯಾ? ಬಿಡತ್ಲಾಗೆ ಹೋಗ್ಲಿ. ಇದು ಯಾಕೋ ಬಂತು ಕೇಳ್ರಿ, ಅದ್ರದ್ದೇನು ಗೋಳು ಅಂತ. ಇವಳನ್ನೊಬ್ಳನ್ನ ಎಲ್ಲಾದ್ರೂ ಕರ್ಕೊಂಡೋಗಿ ಸೇರಿಸ್ ಬರಲಿಲ್ಲಪ್ಪ. ಬಿಡು, ನೆಕ್ಸ್ಟ್ ಭಾನುವಾರ ಹೋಗ್ತೀವಲ್ಲ ಅವಾಗ ಕರ್ಕೊಂಡೋಗಿ ಬಿಟ್ಟು ಬರೋಣ. ಇವಳನ್ನು ಯಾರು ಇರಲ್ಲ, ನಾವಿಬ್ಬರೇನೆ. ಅವಾಗ ಹೆಂಗೋ ಆರಾಮಾಗಿರ್ಬೋದು. ಅತ್ಲಾಗೆ ಎ ಸಿ ತಾನೇ ಹಾಕ್ಸೋಣ. ಒಂದು ಕೂಲರ್ ತಗೊಂಬರೋಣ. ಇಲ್ಲಿಗೆ ಒಂದು ಕೂಲರು, ಹಾಲಲ್ಲಿ ಕೂತ್ಕೊಂಡಾಗ ಒಂದು ಕೂಲರ್ ಹಾಕ್ಕಂತೆ. ಯಾಕಂದರೆ ಫ್ಯಾನು ಆಡ್ತಾ ಆಡ್ತಾ ಹೀಟ್ ಆಗುತ್ತಲ್ಲ. ಪಾಪ ನೀನಲ್ಲಿ ಬೆಂಗಳೂರಾಗೆಲ್ಲ ಎ ಸಿ ಎಲ್ಲ ಹಾಕ್ಸ್ಕೊಂಡು ತುಂಬ ಚೆನ್ನಾಗಿದ್ದವಳು. ಇಲ್ಲಿ ನೀನು ಬಿಸ್ಲಿಗೆ ತಡ್ಕೊಳಕ್ಕಾಗಲ್ಲ. ಇದು ಬೇರೆ ಈ ಸ್ಯಾರಿ ಇದೆಲ್ಲ ಹಾಕೊಳಕ್ಕಾಗಲ್ಲ ನಿನಗೆ. ಪ್ಯಾಂಟ್ ಶರ್ಟು ಬರೀ ನೈಟ್ ಡ್ರೆಸ್ಸು ಈ ಥರ ಹಾಕೊಂಡು ನಿನಗೆ ಅಭ್ಯಾಸ ಆಗೈತಲ್ಲ. ಅಯ್ಯೋ ಮತ್ತೆ ನನಗೆ ಸ್ಯಾರಿ ಹಾಕಬೇಕಂದ್ರೆ ಆಗಲ್ಲಪ್ಪ. ಅಯ್ಯೋ ಈ ಊರಲ್ಲಿ ಹೋಗತ್ಲಾಗೆ ನೀವೇನು ಆಗಲ್ಲ. ಹೆಂಗೆ ಗೌಡ್ರು ಹೆಂಡ್ತಿ ಅಂದರೆ ಬರೀ ಸ್ಯಾರಿ ಹಾಕೋಬೇಕು, ಹಿಂಗೆ ಇರಬೇಕು ಅನ್ನೋ ಥರ ಏನಿಲ್ಲ. ಇಲ್ಲ ಕಣೆ, ಗೌಡ್ರು ಹೆಂಗಿರ್ಬೇಕಂದ್ರೆ ಹೆಂಗಿರಬೇಕು. ಊರಿನ ಗೌಡ್ರಲ್ಲ ನಾವು. ಅದಕ್ಕೆ ನಾನು ಹಿಂಗೆ ಇರಬೇಕು. ಪಂಚೆ ಟವಲ್ಲು ಈ ಥರ ವೈಟ್ ಬಟ್ಟೆ ಹಾಕ್ಕೊಂಡು ಹಿಂಗಿದ್ರೇ ಗೌಡ್ರು ಅಂತ ಕರೆಯೋದು, ಗೊತ್ತಾ? ನೀನು ಹಿಂಗಿದ್ರೇ ಸೀರೆ ಹಾಕ್ಕೋಬೇಕು. ಹಂಗೆಲ್ಲ ಪ್ಯಾಂಟ್ ಶರ್ಟ್ ಬೆಂಗಳೂರಲ್ಲೆಲ್ಲ ಹಾಕೊಂಡಂಗೆ ಹಾಕೊಂಡ್ರೆ ಅಲ್ಲಿಗೆ ಹೋದ್ಮೇಲೆ ಹಾಕ್ಯಮನ್ಬಿಡು. ಅಲ್ಲ, ಅಲ್ಲಿ ಹೆಂಗಿದ್ರು ಯಾರು ನೋಡಲ್ಲ. ಹೆಂಗೆ ಬೇಕಾದ್ರೂ ಇರ್ಬೋದು ಅಲ್ಲಿ. ಇಲ್ಲಾಂದರೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನಂಗೆ ಆಗುತ್ತೆ. ನಿಮ್ಮ ಕಾಟಕ್ಕೆ ನಾನು ಹಾಕೊಂಡಿರೋದು ಅಷ್ಟೇ. ಅಯ್ಯೋ ನಾನು ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಪ್ಯಾಂಟ್ ಶರ್ಟ್ ಹಾಕೊಬಿಡ್ತೀನಿ. ಇವಳು ಯಾಕೋ ಬರ್ತಾ ಇದ್ದಾಳೆ. ಮನೆ ಕೆಲಸದವಳು ಬೇರೆ ಬಂದಿಲ್ಲ ಯಾಕೋನು. ಪಾತ್ರೆ ಎಲ್ಲ ಹಂಗೆ ಇದ್ದಾವೆ. ಪಾತ್ರೆನಾದ್ರೂ ತೊಳೆಯೋಗೆ. ಏ ಭೂಮಿ, ಹೋಗಿ ಪಾತ್ರೆನಾದ್ರೂ ತೊಳೆಯೋಗು. ನೋಡ್ರಿ ಹಿಟ್ಟಾಗದ. ನನಗೆ ಪಾತ್ರೆ ತೊಳೆಯೋಕೆ ಹೇಳ್ತೀಯ ನೀನು ಅಂತ ಹೇಳ್ತವಳೆ. ಏನೇನು ಪುಕ್ಸಟೆ ಮುದ್ದೆ ಉಂದ್ಕೊಂಡು ಸುಮ್ಮ ಕುತ್ಕ ಅಂತ ಹೇಳಕ್ಕಾಗುತ್ತೆ. ಪಾತ್ರೆ ತೊಳಿಬೇಕು. ಏನೇನು ಕೆಲಸ ಮಾಡಲ್ಲ ಕಣ್ರಿ. ಏನನ್ನ ಹೇಳಿದ್ರೆ ನೀ ನನಗೆ ಹೇಳ್ತೀಯ ಅಂತ ರೋಪ್ ಹಾಕ್ತಾಳೆ. ನೀನು ಸಿಟ್ಟ ಅಂತಾಳೆ ಮುಷ್ನಿ ಹಿಂಗೆ ಮಾಡ್ಕೊಂಡು ಮೂಗಿ. ಅಲ್ಲ ಕಣೆ, ಅಪ್ಪಯ್ಯನು ಅಮ್ಮಯ್ಯ ತಪ್ಪಿಸ್ಕೊಂಡವರು ಸಿಕ್ಕಿಲ್ವಂತೆ ಕಣೆ. ಅವರು ಎಲ್ಲೆಲ್ಲೋ ನೋಡಿದ್ರಂತೆ, ಸಿಗಲಿಲ್ಲ ಅಂತ ಹೇಳಿ ಬೆಳಿಗ್ಗೆ ವೃದ್ಧಾಶ್ರಮದಿಂದನ ಫೋನ್ ಮಾಡಿದ್ರು. ಬಿಡತ್ಲಾಗೆ ತಪ್ಪಿಸ್ಕೊಂಡು ಆಲೇನೆ ಒಂದು 15 ದಿವಸ ಆಯಿತು. ಎಲ್ಲೋ ಅಲ್ಲೇ ಎಲ್ಲನೋ ಇರ್ತಾರೆ, ಎಲ್ಗೋ ಹೋಗಿರ್ತಾರೆ. ಅತ್ಲಾಗೆ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರ? ಅತ್ಲಾಗ ಹೋದ್ರು ಹೋಗ್ತಾರೆ, ಬಿಡ ಅತ್ತಾಗೆ. ಅಲ್ಲ ಕಣೆ, ತಪ್ಪಿಸ್ಕೊಂಡವ್ರಂತಲ್ಲ. ಅದಕ್ಕೆ ಎಲ್ಲಿಗೆ ಹೋದ್ರು, ಏನು ಮನೆಗೂ ಬರಲಿಲ್ಲ, ಊರಿಗೂ ಬರಲಿಲ್ಲ. ಬರೋರಾಗಿದ್ದರೆ 1-2 ದಿವಸಕ್ಕೆ ಆಲೇ 15 ದಿವಸ ಆಯ್ತಲ್ಲ ತಪ್ಪಿಸ್ಕೊಂಡು. ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಮನೆಗೂ ಬರಲಿಲ್ಲ, ಎಲ್ಲಿಗೆ ಹೋದ್ರು ಅಂತ ಅದೇ ನನಗೊಂಥರ ಟೆನ್ಷನ್ ಆದಂಗೆ ಆಗ್ತೈತೆ. ಅಯ್ಯೋ ಸುಮ್ಮನೆ ಇಲ್ಲಿಗೆ ಬರಲ್ಲ. ಅವ್ರು ಇಲ್ಲಿಗೆ ಬಂದರೆ ತಿರ್ಗಾ ಇವ್ರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿಗೆ ಸೇರಿಸ್ತಾರೆ ಅಂತ ಹೇಳಿ ಅವ್ರು ಇಲ್ಲಿಗೆ ಬರಲ್ಲ. ಎದ್ಕೊಂಡು ಅಲ್ಲೇ ಎಲ್ಲಾದರೂ ಇರ್ತಾರೆ. ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ನೀವು? ಗೌಡ್ರೆ ಗೌಡ್ರೆ, ಏನಲ್ಲ ಸಿದ್ಧ? ಅವ್ನು ತಿಪ್ಪಣ್ಣ 2 ಕುರಿ ಮರಿ ಕೊಟ್ಟನ್ ಗೌಡ್ರೆ. ಓಹೋ, ಕೊಟ್ಟವ್ರಾ? ಅಲ್ಲೇ ಶೆಡ್ ಐತಲ್ಲ, ಅದ್ರಲ್ಲಿ ಬಿಟ್ಬಿಡು. ಎಲ್ಲ ಕೊಟ್ಟ ಮೇಲೆ ಒಂದ್ಸತಿ ಎಲ್ಲ ತಗೊಂಡೋಗಿ ಎಲ್ಲ ಟೆಂಪದಲ್ಲಿ ತುಂಬ್ಕೊಂಡೋಗಿ ಮಾರ್ಕೊಂಡು ಬರೋಕ್ಕಾಗುತ್ತೆ. ವರ್ಷ ಅಂಗಡಿ ಕ್ಲೋಸ್ ಮಾಡೋದನ್ನ ಸಿದ್ದಣ್ಣ? ಇನ್ನ ಇಲ್ಲಪ್ಪ, ಯಾಕವ್ರ ಅಕ್ಕ ತಂಗಿಯರ್ ದೊಡ್ಡ ಸಮಸ್ಯೆ ಆಗೈತಂತ ಕಣಕ್ಕ. ಅದಕ್ಕೆ ಅವನು ಇನ್ನ ನಾ ಬರೋಲ್ಲ ಅಂತಂದ ನಾನು ಕರ್ದೆ. ಗೌಡ್ರು ಕರಿತಿದ್ರ ಬಾ ಅಂತ ಹೇಳಿ, ಅದಕ್ಕೇನೆ ಇನ್ನು ನಮ್ದೇನೋ ಸಮಸ್ಯೆ ಆಗೈತೆ ಬತ್ತೀನಿ ಕಣಣ ಅಂತ ಹೇಳ್ದ. ಅವಳು ಬಂದಿಲ್ಲ ಮನೆ ಕೆಲಸಕ್ಕೆ. ಅವಳು ಒಂದಿನ ಬಂದರೆ ಒಂದಿನ ಬರಲ್ಲ ಕಣ್ರಿ. ಬರ್ತಾರಂತೇಳಿ ಇವತ್ತು ನಾಳಿಕೋ ಬರ್ತಾರೆ ಕೆಲಸಕ್ಕೆ. ಅವ್ರದ್ದೇನೋ ಅಕ್ಕ ತಂಗಿಯರ್ದೇನೋ ಸ್ವಲ್ಪ ಜಗಳ ಅಂತೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಇನ್ನೇನು ಬಂದರೆ ನಾನು ಟೆಂಪ ಜೊತೆ ಮಾಡಿ ಸುಗುಣನು ಕಳ್ಸೋಣ ಅಂತ ಹೇಳಿ. ಹೆಣ್ಮಕ್ಳು ಹೋದರೆ ಹಿಂಗೆ ಟೆಂಪ ಜೊತೆ ಮಾಡಿಬಿಟ್ಟು ಅನಾಥಾಶ್ರಮಕ್ಕೆಲ್ಲ ಕೊಡ್ರಿ ಅಂತಂದರೆ ಊರುಗಳಲ್ಲಿ ಹಳ್ಳಿಗಳಲ್ಲೆಲ್ಲ ಕೊಡ್ತಾರೆ. ಇನ್ನು ಬೇಜಾನಾಗುತ್ತೆ. ಗೌಡ್ರೆ, ಹುರ್ಗೈನು ಬತ್ತಾನಂತೆ. ಅವನಿಗೂ ಏನೋ ಕೆಲಸ ಇಲ್ಲ ಏನಿಲ್ಲ. ನೀವು ಬೇಗ ಒಂದು ಟೆಂಪ ತಗೊಂಬಂದ್ಬಿಟ್ರಿ, ಒಂದು ಮೈಕ್ ಹಾಕ್ಬಿಟ್ರಿ. ಅದ್ರಾಗೆಲ್ಲನ ಎಲ್ಲ ಚೀಲಗಳು ತಗೊಳೋದ್ರೆಲ್ಲ ಹಾಕ್ಬಿಡ್ತಾರೆ. ಎಲ್ಲ ತುಂಬಿಸ್ಕೊಂಬರ್ಬೋದು ಒಳ್ಳೆ ಮೇಲೆ ಹೋಗ್ಬಿಟ್ರೆ. ಅದೇ ಡ್ರೈವರ್ ಇವಾಗ ವರ್ಷ ಬರಬೇಕಲ್ಲ, ಅದಕ್ಕೇನೆ. ಇವಾಗ ವರ್ಷ ಇಲ್ಲಾಂದ್ರೆ ನಿನಗೂ ಡ್ರೈವಿಂಗ್ ಬರಲ್ಲ, ಅವನಿಗೂ ಬರಲ್ಲ ಡ್ರೈವಿಂಗ್, ಪುರ್ಗೈಗೂ. ಅದಕ್ಕೋಸ್ಕರ ನಮಗೆ ಬರಲ್ಲ ಗೌಡ್ರಿ. ಓಡ್ಸಕ್ಕೆ ನಮಗೆ ಬರಲ್ಲ ಅಂದ್ರೆ ವರ್ಷನೇ ಬರಬೇಕು. ಅದಕ್ಕೇನೆ ಬತ್ತಾನೇನ ಬಂದಿದ್ದೀನಿ. ಗೌಡ್ರು ಕರೀತಾರೆ ಬರ್ಬೇಕಂತಪ್ಪ, ಏನೋ ಕೆಲಸ ಐತಂತೆ ಅಂತ ಹೇಳಿ. ಏನೋ ಅಂಗಡಿ ಓಪನ್ ಮಾಡಕ್ಕೆ ಹೋಗ್ತಾನೋ ಏನೋ. ಏನು ಅಂಗಡಿ ಮಾಡ್ತಾರೆ ಅವರು?
ಎಗ್ ರೈಸ್ ಅಂಗಡಿ ಮಾಡ್ತಾರೆ ಪರಿಮಳ ಅವರು, ಚೆನ್ನಾಗಿ ವ್ಯಾಪಾರ ಆಗೋದಂತೆ. ಇವಾಗ ಬೇರೆಯವ್ರು ಯಾರೋ ಇಟ್ಟಿದ್ದಾರಂತೆ, ಆಗ್ತಾ ಇಲ್ವಂತೆ ಕಣೆ. ಮತ್ತು ಡೈಲಿ ನೀವೇನೇ 500 ರೂಪಾಯಿ ಕೊಡ್ರಿ ಅವರಿಗೆ, ದಿನ 500 ರೂಪಾಯಿ ಕೊಡ್ರಿ. 500 ರೂಪಾಯಿ ಕೊಟ್ಟು ಹಳ್ಳಿ ಮೇಲೆ ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆವರೆಗೂ ಅವರೆಲ್ಲ ಹಳ್ಳಿಗಳು ಸುತ್ತಾರ್ಕೊಂಬರ್ಬೇಕು. ದಿಸಕ್ಕೊಂದು 10-12 ಹಳ್ಳಿ ಸುತ್ತಾರ್ಕೊಂಬರ್ಬೇಕು, ಹಂಗೆ ಹೇಳ್ರಿ. ಹ್ಞೂ ಪರಿಮಳ, ಹಂಗೆ ಮಾಡೋಣ ಅಂತ ಇದ್ದೀನಿ. ಅದೇ ವರ್ಷ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಬೇಗ ಬೇಗ ಅದಕ್ಕೊಂದು ವ್ಯವಸ್ಥೆ ಮಾಡಿರಿ. ದಿನ ಕಳೆದಂಗೆಲ್ಲ ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ. ಬೇಗ ಬೇಗ ವ್ಯವಸ್ಥೆ ಮಾಡಿದ್ರೆ ಅತ್ಲಾಗೆ ದಿನ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಹೆಂಗೋ ಅತ್ಲಾಗೆ ಎಲ್ಲ ಕಾಳು ಕಡಿ ಎಲ್ಲ ಆಗ್ತಾ ಇರ್ತಾರೆ. ದಿನ ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ತವೆ. ಹೆಂಗೆ ಹಳ್ಳಿ ಮೇಲೆ ಹೆಂಗೆ ಹೋಗ್ಬೇಕು ಅಂತಂದರೆ ಈ ಸಿದ್ದಣ್ಣಿಗೆ ಹೇಳ್ರಿ ಹೆಂಗೆ ಹೋಗ್ಬೇಕು ಅಂತ. ನೀನೇ ಹೇಳು ಪರು, ನಿನಗೆ ಗೊತ್ತಿರುತ್ತಲ್ಲ, ನಿನಗೆ ಐಡಿಯಾಪ್ಪ. ನನಗೇನು ಅಷ್ಟೊಂದು ಐಡಿಯಾ ಇಲ್ಲ. ಒಂದು ಹಳ್ಳಿಗೆ ನೀವು ಒಂದು ದಿವಸ ಹೋಗಿದ್ದೀರಂದರೆ ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಹೋಗಬೇಕು. ಇನ್ನೊಂದು ತಿಂಗಳು ಬಿಟ್ಟು ಹೋಗಬೇಕು. ದಿನ ಹೋದರೆ ದಿನ ಬರ್ತಾರೆ ಅಂತ ಹೇಳ್ತಾರೆ. ಮಿನಿಮಮ್ ಅಂದರೆ 15 ದಿವಸ ಆದರೂ ಗ್ಯಾಪ್ ಇರಬೇಕು ಸಿದ್ದಣ್ಣ. ನೀವು ಒಂದು ಹಳ್ಳಿಗೆ ಹೋದರೆ ದೂರ ಬೇಕಾದರೆ ಹೋಗ್ಬಿಡಿ. ಆ ಕಡೆ ಎಲ್ಲನ ಒಂದೊಂದು ಕಡೆ ಒಂದೊಂದು ಒಂದೊಂದು ಕಡೆ ಒಂದೊಂದು ಸತಿ ಹೋಗ್ರಿ, ಸರಿ ಹೋಗುತ್ತೆ. ಒಂದೊಂದು ರೂಟ್ ಒಂದೊಂದು ಕಡೆಗೆ ತಗೊಂಡು ನೀವು ಹೋಗಿ ಎಲ್ಲ ಕಲೆಕ್ಟ್ ಮಾಡ್ಕೊಬಂದ್ಬಿಟ್ರೆ ಬೇಜಾನಾಗುತ್ತೆ. ನೀನು ಸ್ವಲ್ಪ ಹುಳ್ಳಿಕಾಳು ಅವನ್ನೆಲ್ಲ ತಗೊಂಡೋಗಲ್ಲ ಮನೆಗೆ. ನಮ್ಮಯ್ಯಮ್ಮ ಸಾರು ಹುಳ್ಳಿಕಾಳಿಲ್ಲ ಅಂತ ಹೇಳೋಳು, ತಗೊಂಡು ಹೋಗಿ ತಿನ್ಕೊಡ್ರಿ ಒಂದು 5 ಸೇರ. 5 ಸೇರು ಬೇಡ, ಒಂದು 3 ಸೇರು ತಗೊಂಡೋಗಿ ಸಿದ್ದಣ್ಣ ಸಾಕು. 5 ಸೇರೇನಕ್ಕೆ? ಅಯ್ಯೋ ಇನ್ನೂ ಬರ್ತಾ ಇರ್ತಾವಲ್ಲ, ತಗೊಂಡೋಗುವಂತೆ ಖಾಲಿ ಆದಂಗೆ. ನಿಮ್ಮ ಮನೆಯವರೇ ಬಂದರು ನೋಡು. ಯಾಕೆ ಬಂದಿ? ಅದೇ ಅಮ್ಮವರು ಕೆಲಸ ಮಾಡೋಕ್ಕೆ ಯಾರೂ ಇಲ್ಲ. ಅವಳು ಯಾರೋ ಕೆಲಸದಲ್ಲಿ ಬತ್ತಿದ್ರು, ಯಾರು ಬಂದಿಲ್ಲ. ಬಾರಮ್ಮ ಒಂದೆರಡು ಪಾತ್ರೆ ತೊಳ್ಕೊಡು ಮತ್ತೆ ಅಂತ ಕರೆದ್ರ, ಅದಕ್ಕೆ ಬಂದೆ. ಕೊಟ್ರಮ್ಮ ಬಂದಾ? ಬಾ. ಪಾತ್ರೆ ಎಲ್ಲ ಹಂಗೆ ಇದ್ವು. ನಮ್ಮ ಮೂಗಿಗೆ ಹೇಳಿದ್ರೆ ಮೂಗಿ ತೊಳೆಯಲ್ಲ ಅಂತಂದ್ಲು. ನಾನು ಬರಲೇ ಇಲ್ಲ ಅಂತ ಹೇಳಿ ಸುಮ್ಮನೆ ಆದೆ. ಅವಾಗಲೇ ಹೇಳಿದ್ದೆ ನಿನಗೆ, ಇನ್ನೂ ಬರಲಿಲ್ಲ. ಬೊತ್ಕಮ್ಮವ್ರೆ ನನಗೆ, ಅದಕ್ಕೇನೆ ಬರೋಕ್ಕಾಗಲಿಲ್ಲ. ನಮ್ಮ ಮನೆಗಳು ಬದುಕು ಇದ್ರೂ ಇರುತ್ತೆ. ಅಮ್ಮವರು ಹೇಳ್ದೆಟ್ಗೆನೆ ನೀನು ಬಂದು ಬದುಕು ಮಾಡಿಕೊಡು. ಹಂಗ ಅಮ್ಮವ್ರ ಕರ್ದೆಟ್ಗೆ ಬಂದ್ಬಿಡು. ಗೌಡ್ರು ಹೆಂಗ ನಮ್ಗೊಂಜಿಟ್ಟು ಕೈಲಾದೊಟ್ಟು ಹೆಲ್ಪ್ ಮಾಡ್ತಾರೆ. ಸರಿ ಆಯ್ತಪ್ಪ. ಸಿದ್ಧ ನಾವು ಹೇಳಿದ ಮಾತು ಮೀರಲ್ಲ ಕಣಮ್ಮ ಕೊಟ್ರಮ್ಮ. ಹಂಗೆ ಕೆಲಸ ಮಾಡ್ತಾನೆ ನಿಜವಾಗ್ಲೂ ಅಮ್ಮ. ನಾನು ಏನಾನ ಹೇಳಲಿ ನಾನು ಅಚ್ಚುಕಟ್ಟಾಗೆ ಕೆಲಸ ಮಾಡ್ತಾನೆ. ಇಂಥವ್ರು ಇರ್ಬೇಕು ನನಗೆ ಕೆಲಸದಾಳ್ಗಳು. ಸ್ವಲ್ಪ ಪಾತ್ರೆ ಗಿತ್ರೆ ಇದ್ದಾವೆ, ತೊಳೆದ್ಬಿಡು. ಹಳೆ ಸೀರೆ ಇದಾವೆ ನನ್ನವು, ಹಳೆ ಸೀರೆ ಮತ್ತು ನನ್ನವು ಹಳೆವು ಎಲ್ಲ ಬ್ಲೌಸ್ಗಳು ಎಲ್ಲ ಇದ್ದಾವೆ. ಅದನ್ನೆಲ್ಲ ಕೊಡ್ತೀನಿ. ಡ್ರೆಸ್ ಹಾಕೊಳ್ಳೋರು ಯಾರಾದರೂ ಇದ್ದಾರಾ ನಿಮ್ಮ ಮನೇಲಿ? ಐದಾಳೆ, ನನ್ನ ಮಗಳು ಐದಾಳೆ, ನಮ್ಮ ಹುಡುಗರು ಇದ್ದಾವೆ. ಶರ್ಟಿಗೆ ಕೆಮ್ತಾವೆ ಬೇಕಾ ಶರ್ಟ್ಗಳು, ಸೀರೆ ಅಂಥವೆಲ್ಲ ಕೊಡ್ರಿ ಅಮ್ಮವ್ರೆ. ಇನ್ನೂ ಹೊಸ ಬಹಳ ಚೆನ್ನಾಗಿದ್ದಾವೆ, ಕೊಡ್ತೀನಿ. ಇನ್ನೂ ಹೊಸವಿದ್ದಂಗಿದ್ದಾವೆ. ನಮ್ಮ ಮನೇಲಿ ಹೆಂಗಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಂಗೆ ತಗೊಂಡ್ಬಿಡ್ತೀವಿ ನಾವು, ತೆಗ್ದಾಕ್ಬಿಡ್ತೀವಿ. ಅರಿಯೋವರೆಗೂ ಇಟ್ಕೊಳ್ಳಲ್ಲ. ಇವಾಗ ತೊಗೊಂಡಿದ್ದೀವ, 1 ತಿಂಗಳು 2 ತಿಂಗಳು ಅಷ್ಟೇ ಯೂಸ್ ಮಾಡೋದು. ಆಮೇಲೆ ತೆಗ್ದಾಕೋದು ಬೇರೆ ತಗೊಳ್ಳೋದು, ಹಂಗಾಗಿ ಬಟ್ಟೆ ರಾಶಿ ಇದ್ದಾವೆ. ನೋಡಿ 2 ಕಬೋರ್ಡ್ ತುಂಬಿಟ್ಟಿದೆ ರೂಮಲ್ಲಿ. 2 ಕಬೋರ್ಡ್ ಫುಲ್ ತುಂಬಿಟ್ಟೈತೆ, ಇಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ಎಲ್ಲ ಕೊಡ್ತೀನಿ. ಬೇಗ ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ನೆಲ ಒರೆಸು ಸಾಕು. ಬಟ್ಟೆ ಮನೆ ಕೆಲಸದೊಳಗೆ ಬಂದಾಗ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿಸ್ತೀನಿ. ನೀನು ಸ್ವಲ್ಪ ಪಾತ್ರೆ ತೊಳ್ಕೊಟ್ಟು ನೆಲ ಒರೆಸ್ಕೊಡು. ಸರಿ ಆಯಿತು ಅಮ್ಮವ್ರೆ. ನನಗೆ ನಮ್ಮಪ್ಪ ನಮ್ಮಮ್ಮ ಬೇರೆ ವೃದ್ಧಾಶ್ರಮದಿಂದ ತಪ್ಪಿಸ್ಕೊಬಿಟ್ಟಿದ್ದಾರಂತೆ. ಅದಕ್ಕೆ ಎಲ್ಲಿಗೆ ಹೋಗಿರ್ಬೋದು, ಮನೆಗೂ ಬರಲಿಲ್ಲ ಅನ್ನೋದೊಂದು ಟೆನ್ಷನ್ನು. ಏನು ಮಾಡಲಿ? ಏನು ಮಾಡೋದು, ಎಲ್ಲಿಗೆ ಹೋಗಿರ್ಬೋದು ಅವರು ಅಂತ ಅನ್ನಿಸ್ತಾ ಐತೆ. ಎಲ್ಲಿ ಹೋಗಿದ್ದಾರೆ? ಇಷ್ಟೊತ್ತಿಗೆ ಊರಿಗಾದರೂ ಬರಬೇಕಾಯ್ತಲ್ಲ. ಊರಿಗಂತೂ ಬರಲ್ಲ, ಯಾಕಂದರೆ ತಿರ್ಗಾ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಅವರು ಅಂತ ಹೇಳಿ ಬರೋದಿಲ್ಲ. ಅವರು ಎಲ್ಲೆಲ್ಲೋ ನೋಡಿದ್ರಂತೆ, ಸಿಗಲಿಲ್ಲಂತೆ. ಏನು ಮಾಡೋದು ಇವಾಗ? ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.